ಬಡತನವನ್ನು ಮೆಟ್ಟಿ ನಿಂತು 4 ಕಾಸು ಸಂಪಾದಿಸಿ ಕುಟುಂಬಕ್ಕೆ ಆಸರೆಯಾಗಬೇಕೆಂಬ ನೂರಾರು ಕನಸುಗಳೊಂದಿಗೆ ಹಳ್ಳಿಯಿಂದ ಕರಾವಳಿ ನಗರಿಗೆ ಬಂದಿದ್ದ ಆ ಸಹೋದರರ ಬಾಳಿನಲ್ಲಿ ವಿಧಿ ಘೋರ ಆಟವಾಡಿದೆ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸಕ್ಕೆಂದು ಬಂದಿದ್ದ ಅಣ್ಣ ತಮ್ಮಂದಿರ ಪೈಕಿ ತಮ್ಮ ಶವವಾಗಿ ಸ್ವಗ್ರಾಮಕ್ಕೆ ಮರಳಿದರೆ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳಬೇಕಿದ್ದ ಅಣ್ಣ ಕೊಲೆಗಾರನಾಗಿ ಜೈಲು ಪಾಲಾಗಿದ್ದಾನೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ಮಲ್ಲಿಕಾರ್ಜುನ ಈಲಾಳ್ ಕೊಲೆಯಾದ ದುರ್ದೈವಿ. ಈತನ ಸ್ವಂತ ಅಣ್ಣ ಸೋಮನಾಥ ಕೊಲೆ ಮಾಡಿದ ಆರೋಪಿ. ಇಬ್ಬರು ಸಹೋದರರು ಜೀವನೋಪಾಯಕ್ಕಾಗಿ ಮಂಗಳೂರು ನಗರದ ಸುರತ್ಕಲ್ನ ಚೊಕ್ಕಬೆಟ್ಟು ಮಠದ ಬಳಿಯ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದರು. ದಿನವಿಡೀ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಸಂಸಾರಕ್ಕೆ ನೆರವಾಗುತ್ತಿದ್ದರು. ಇತ್ತೀಚಿನವರೆಗೂ ತಾಯಿಯೂ ಇವರೊಂದಿಗಿದ್ದರು. ಬಳಿಕ ಅವರು ಸ್ವಗ್ರಾಮಕ್ಕೆ ತೆರಳಿದ್ದರು. ಆದರೆ ಸೋಮವಾರ ರಾತ್ರಿ ಇಬ್ಬರ ನಡುವೆ ಏನೋ ವೈಮನಸ್ಸು ಉಂಟಾಗಿದ್ದು, ಎಲ್ಲರೂ ನಿದ್ರೆಗೆ ಜಾರಿದ ಸಮಯದಲ್ಲಿ ಅಣ್ಣ ಸೋಮನಾಥ ನಿದ್ರೆಯಲ್ಲಿದ್ದ ತಮ್ಮ ಮಲ್ಲಿಕಾರ್ಜುನನನ್ನು ಕೊಲೆಗೈದಿದ್ದಾನೆ. ಬೆಳಗಿನ ಜಾವ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಆಘಾತಗೊಂಡ ಮನೆ ಮಾಲೀಕರು ತಕ್ಷಣವೇ ಸುರತ್ಕಲ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಹತ್ಯೆಗೈದ ಆರೋಪಿಯ ಅಣ್ಣ ಸೋಮನಾಥನನ್ನು ಬಂಧಿಸಿದ್ದಾರೆ. ಮಗ ಕೊಲೆಯಾದ ಸುದ್ದಿ ಕೇಳಿ ತೆಗ್ಗಿಹಾಳ ಗ್ರಾಮದಲ್ಲಿರುವ ತಾಯಿ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾಕಷ್ಟು ಕನಸು ಹೊತ್ತು ದುಡಿಯಲು ಹೋದ ಮಕ್ಕಳಲ್ಲಿ ಒಬ್ಬ ಹೆಣವಾಗಿ ಬಂದ, ಇನ್ನೊಬ್ಬ ಜೈಲು ಸೇರಿದ ಎಂದು ಹೆತ್ತ ತಾಯಿ ಹಾಗೂ ಗ್ರಾಮಸ್ಥರು ಕಣ್ಣೀರಿಡುತ್ತಿದ್ದಾರೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೊಲೆಗೆ ನಿಖರವಾದ ಕಾರಣವೇನು, ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಜಗಳ ನಡೆದಿತ್ತು ಎಂಬ ಬಗ್ಗೆ ಪೊಲೀಸರು ತೀವ್ರ ತನಿಖೆ ಮುಂದುವರಿಸಿದ್ದಾರೆ. ಶ್ರೀ ಶಿವಶಕ್ತಿ ಟೈಲರಿಂಗ್ ಮಟೀರಿಯಲ್ಸ್ ಮತ್ತು ಎಂಬ್ರಾಯ್ಡರಿ ಡಿಸೈನರ್ ಶಾಪ್, ಕಂದಕೂರು ಜ್ಯುವೆಲರಿ ಪಕ್ಕದ ರಸ್ತೆ, ಕುಷ್ಟಗಿ. ಟೈಲರಿಂಗ್ ಸಾಮಗ್ರಿಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಬ್ಲೌಸ್ಗಳಿಗೆ ಆಕರ್ಷಕ ಡಿಸೈನ್ ಹಾಕಿ ಕೊಡಲಾಗುತ್ತದೆ. ಇಂದೇ ಅಂಗಡಿಗೊಮ್ಮೆ ಭೇಟಿ ನೀಡಿ.